ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದಿಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ಇವತ್ತಿನ ಮೊದಲನೆಯ ಪ್ರಶ್ನೆ, ನಾಯಿ ದೇವಾಲಯ ಇರುವ ರಾಜ್ಯ ಯಾವುದು? ಆಪ್ಷನ್ಗಳು: ಆಪ್ಷನ್ ಎ ಛತ್ತೀಸ್ಗಢ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಮಹಾರಾಷ್ಟ್ರ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಛತ್ತೀಸ್ಗಢ. ನಿಮ್ಮ ಮುಂದಿನ ಪ್ರಶ್ನೆ, ಈ ದೇಶದಲ್ಲಿ 10 ಗಿಡಗಳನ್ನು ನೆಟ್ಟರೆ ಸರ್ಕಾರಿ ಕೆಲಸ ಸಿಗುತ್ತದೆ. ಆಪ್ಷನ್ಗಳು ಹೀಗೆ ಇವೆ: ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಫಿಲಿಪೈನ್ಸ್, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಇಂಡೋನೇಷಿಯಾ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲಿಪೈನ್ಸ್. ನಿಮ್ಮ ಮುಂದಿನ ಪ್ರಶ್ನೆ, ಸೌರವ್ಯೂಹದಲ್ಲಿ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು? ಆಪ್ಷನ್ಗಳು: ಆಪ್ಷನ್ ಎ 8, ಆಪ್ಷನ್ ಬಿ 9, ಆಪ್ಷನ್ ಸಿ 11, ಆಪ್ಷನ್ ಡಿ 13. ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತವೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 9. ನಿಮ್ಮ ಮುಂದಿನ ಪ್ರಶ್ನೆ, ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿರುವ ಧರ್ಮ ಯಾವುದು? ಇದು ಪ್ರಪಂಚಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ. ಆಪ್ಷನ್ಗಳು: ಆಪ್ಷನ್ ಎ ಕ್ರಿಶ್ಚಿಯನ್, ಆಪ್ಷನ್ ಬಿ ಹಿಂದೂ, ಆಪ್ಷನ್ ಸಿ ಮುಸ್ಲಿಂ, ಆಪ್ಷನ್ ಡಿ ಬೌದ್ಧ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಶ್ಚಿಯನ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಧರ್ಮ ಯಾವುದು? ಆಪ್ಷನ್ಗಳು: ಆಪ್ಷನ್ ಎ ಮುಸ್ಲಿಂ ಧರ್ಮ, ಆಪ್ಷನ್ ಬಿ ಕ್ರಿಶ್ಚಿಯನ್ ಧರ್ಮ, ಆಪ್ಷನ್ ಸಿ ಬೌದ್ಧ ಧರ್ಮ, ಆಪ್ಷನ್ ಡಿ ಹಿಂದೂ ಧರ್ಮ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಂದೂ ಧರ್ಮ. ಭಾರತದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿರುವ ಧರ್ಮ ಅದು ಹಿಂದೂ ಧರ್ಮ. ನಿಮ್ಮ ಮುಂದಿನ ಪ್ರಶ್ನೆ, PVC ಎಂದರೆ ಏನು ಅರ್ಥ? ಆಪ್ಷನ್ಗಳು: ಆಪ್ಷನ್ ಎ ಪಾಲಿವಿನೈಲ್ ಕ್ಲೋರೈಡ್, ಆಪ್ಷನ್ ಬಿ ಪಾಲಿವಿನೈಲ್ ಕೋರ್ಸ್, ಆಪ್ಷನ್ ಸಿ 4 ಕೋರಲ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಾಲಿವಿನೈಲ್ ಕ್ಲೋರೈಡ್. ಮುಂದಿನ ಪ್ರಶ್ನೆ, ಉಪ್ಪಿನಲ್ಲಿರುವ ಅಂಶ ಯಾವುದು? ಆಪ್ಷನ್ಗಳು: ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ಅಯೋಡಿನ್, ಆಪ್ಷನ್ ಡಿ ವಿಟಮಿನ್ ಸಿ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಯೋಡಿನ್. ನಿಮ್ಮ ಮುಂದಿನ ಪ್ರಶ್ನೆ, ಜೀವನದಲ್ಲಿ ಬೇಗ ಯಶಸ್ಸನ್ನು ಕಾಣಬೇಕಾದರೆ ಏನನ್ನು ಮಾಡಬೇಕು? ಆಪ್ಷನ್ಗಳು: ಆಪ್ಷನ್ ಎ ಶಿಸ್ತು, ಆಪ್ಷನ್ ಬಿ ತ್ಯಾಗವನ್ನು, ಆಪ್ಷನ್ ಸಿ ಪರಿಶ್ರಮ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.